ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 344 ಪಾಯಿಂಟ್ಸ್ ಡೌನ್ ಆಗಿ 84,211 ಕ್ಲೋಸ್ ಆಗಿದೆ. ನಿಫ್ಟಿ 96 ಪಾಯಿಂಟ್ಸ್ ಡೌನ್ ಆಗಿ 25,795 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 378 ಪಾಯಿಂಟ್ಸ್ ಡೌನ್ ಆಗಿ 57,699 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಟಿನ್ಯೂಸ್ ಆಗಿ 4 ಡೇಸಿಂದ ಮಾರ್ಕೆಟ್ಸ್ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. ಆದರೆ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಮಾತಾಡ್ಕೊಂಡಿದ್ವಿ. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಜೊತೆಗೆ ಇಂಡಿಯಾ ಮತ್ತು US ರಿಲೇಟೆಡ್ ಆಗಿ ಈ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ನಡೀತಾ ಇದ್ದಾವೆ ಅಂತ. ಜೊತೆಗೆ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ ಆದ ಮಿಂಟಲ್ ಆದ್ರೆ ಇಂಡಿಯಾ ಮೇಲೆ 15 to 16% ಟ್ಯಾರಿಫ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ರು. ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಡೀಟೇಲ್ ಆಗಿ ಮಾತಾಡ್ಕೊಂಡ್ವಿ. ಮತ್ತೆ ಇವತ್ತು ಯೂನಿಯನ್ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರು ಇದಾರಲ್ವಾ, ಇವರಾದ್ರೆ ಈ ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಏನ್ ಟ್ರೇಡ್ ನೆಗೋಸಿಯೇಷನ್ಸ್ ನಡೀತಾ ಇದಾವೆ ಇದ್ರ ರಿಲೇಟೆಡ್ ಆಗಿ ಸ್ವಲ್ಪ ಕಮೆಂಟ್ಸ್ ನ ಮಾಡಿದ್ದಾರೆ. ಇವಾಗ ಇದುವರೆಗೂ ಏನ್ ನೆಗೋಸಿಯೇಷನ್ಸ್ ನಡೀತಾ ಇದಾವೆ ಇವೆಲ್ಲ ಪಾಸಿಟಿವ್ ಆಗಿ ನಡೀತಾ ಇದಾವೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದಾದ್ಮೇಲೆ ಇಂಡಿಯಾ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಪ್ರೆಷರ್ ಅಲ್ಲಿ ಟ್ರೇಡ್ ಡೀಲ್ ನ ಸೈನ್ ಮಾಡಲ್ಲ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಯಾಕೆ ಈ ತರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅಂತ ಅಂದ್ರೆ, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ತುಂಬಾ ಕಂಟ್ರೀಸ್ ಜೊತೆ ಎಲ್ಲ ಈ ಟ್ರೇಡ್ ನೆಗೋಸಿಯೇಷನ್ಸ್ ನಡೆಸಿದಾರಲ್ವಾ, ಆ ಕಂಟ್ರೀಸ್ ಮೇಲೆ ಯಾವುದೋ ಒಂದು ಪ್ರೆಷರ್ ಅಲ್ಲಿ ಅತಿ ಬೇಗ ಅವ್ರಿಗೆ ಅನುಕೂಲಕ್ಕೆ ತಕ್ಕನಾಗೆ ಟ್ರೇಡ್ ಡೀಲ್ ನ ಸೈನ್ ಮಾಡಿಸ್ಕೊಂಡಿದ್ದಾರೆ. ಅದರಿಂದ ಪಿಯೂಷ್ ಗೋಯಲ್ ಅವರು ಈ ತರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ನ ಕೂಡ ಮಾಡಿದ್ದಾರೆ. ಇವಾಗ ನಾವು ಯಾವ ಕಂಟ್ರಿ ಜೊತೆ ಟ್ರೇಡ್ ಮಾಡಬೇಕು ಅನ್ನೋದು ನಮ್ ಚಾಯ್ಸ್, ಅದು ಇನ್ನೊಬ್ಬರು ಅನುಕೂಲಕ್ಕೆ ನಾವು ಟ್ರೇಡ್ ಮಾಡಕ್ ಆಗಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ತುಂಬಾ ಕಂಟ್ರೀಸ್ ಜೊತೆ ಎಲ್ಲ ಈ ಟ್ರೇಡ್ ನೆಗೋಸಿಯೇಷನ್ಸ್ ಕಂಪ್ಲೀಟ್ ಮಾಡಿದಾರಲ್ವಾ. ಅಂದ್ರೆ ಮುಂಚೆ ನೋಡ್ಕೊಂಡ್ರೆ ಟ್ಯಾರಿಫ್ ಆಗಿದಾಗ ಪ್ರತಿಯೊಂದು ಕಂಟ್ರಿ ಮೇಲೂ 30%, 40%, 50% ವರೆಗೂ ಟ್ಯಾರಿಫ್ ನ ಹಾಕಿದ್ರು. ಸ್ವಲ್ಪ ಕಂಟ್ರೀಸ್ ಜೊತೆ ಎಲ್ಲ ಈ ಟ್ರೇಡ್ ನೆಗೋಸಿಯೇಷನ್ಸ್ ನಡೆಸಿ ಆ ಟ್ಯಾರಿಫ್ ನ 15 to 20% ಮಧ್ಯದಲ್ಲಿ ಇದೆ. ಅಂದ್ರೆ ಇವಾಗೂ ಸಹ ಪ್ರತಿ ಕಂಟ್ರಿನೂ 15 to 20% ಟ್ಯಾರಿಫ್ ನ US ಗೆ ಪೇ ಮಾಡ್ತಾನೆ ಬರ್ತಾ ಇದ್ದಾರೆ. ಅದರಿಂದ US ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಆದ್ರೆ ಆ ಟ್ರೇಡಿಂಗ್ ಕಂಟ್ರೀಸ್ ಇರ್ತಾವಲ್ವಾ, ಆ ಕಂಟ್ರೀಸ್ಗೆ ಇದು ನೆಗೆಟಿವ್ ಆಗುತ್ತೆ. ಅದಕ್ಕೋಸ್ಕರನೇ ಇವಾಗ ಪಿಯೂಷ್ ಗೋಯಲ್ ಅವರು ಈ ತರ ಸ್ಟೇಟ್ಮೆಂಟ್ಸ್ ಮಾಡಿರೋದು. ಯಾವುದೇ ಕಾರಣಕ್ಕೂ ಯಾವುದೇ ಅರ್ಜೆಂಟ್ ಅಲ್ಲಿ ನಾವು ಟ್ರೇಡ್ ಡೀಲ್ ನ ಸೈನ್ ಮಾಡಲ್ಲ, ಮತ್ತೆ ಯಾವುದೋ ಒಂದು ಪ್ರೆಷರ್ ಅಲ್ಲಿ ಟ್ರೇಡ್ ಡೀಲ್ ನ ಸೈನ್ ಮಾಡಲ್ಲ, ಮತ್ತೆ ಇನ್ನೊಬ್ಬರಿಗೆ ಅನುಕೂಲ ಮಾಡೋದಕ್ಕೋಸ್ಕರ ನಾವು ಟ್ರೇಡ್ ಡೀಲ್ ನ ಸೈನ್ ಮಾಡಲ್ಲ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಇಂಡಿಯಾ ನೋಡ್ಕೊಂಡ್ರೆ US ಜೊತೆ ಮಾತ್ರನಲ್ಲ ಈ ಟ್ರೇಡ್ ನೆಗೋಸಿಯೇಷನ್ಸ್ ನಡೆಸ್ತಾ ಇರೋದು, ತುಂಬಾ ಕಂಟ್ರೀಸ್ ಜೊತೆ ಎಲ್ಲ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಮಾತುಕತೆ ನಡೆಸ್ತಾನೆ ಇದ್ದಾರೆ. ಇವಾಗ ನಿಯರ್ಲಿ 20 to 30 ಕಂಟ್ರೀಸ್ ವರ್ಗು ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನೆಗೋಸಿಯೇಷನ್ಸ್ ಎಲ್ಲ ನಡೀತಾನೆ ಇದಾವೆ. ನೋಡೋಣ ಇವೆಲ್ಲ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ. ಜೊತೆಗೆ ಇವಾಗ ಯುರೋಪಿಯನ್ ಯೂನಿಯನ್ ಜೊತೆ ಕೂಡ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡೀತಾ ಇದೆ. ಇದ್ರ ರಿಲೇಟೆಡ್ ಆಗು ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಇಯರ್ ಎಂಡ್ ಒಳಗಡೆ ಯುರೋಪಿಯನ್ ಯೂನಿಯನ್ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗೋ ಚಾನ್ಸಸ್ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಇದ್ರ ರಿಲೇಟೆಡ್ ಆಗೆಲ್ಲ ಇನ್ನ ಏನೇನು ಅಪ್ಡೇಟ್ಸ್ ಬರ್ತವೆ ಅಂತ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ಆದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಈ ಕಂಪನಿಗೆ ಕೊಚ್ಚಿನ್ ಶಿಪ್ಯಾರ್ಡ್ ಇಂದ ನಿಯರ್ಲಿ 600 crores ಆರ್ಡರ್ ಬಂದಿದೆ ಅಂತ. ಮತ್ತೆ ಇವತ್ತಾದ್ರೆ ಈ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅವರು 79,000 crores ವರ್ತ್ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಪರ್ಚೇಸ್ ಮಾಡ್ತೀವಿ ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸ್ಗೋಸ್ಕರ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ತರ ಡಿಫೆನ್ಸ್ ಆರ್ಡರ್ಸ್ ಬರ್ತಾ ಇದೆ ಅಂತ ಅಂದ್ರೆ ಈ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಂತೂ ತುಂಬಾನೇ ಪಾಸಿಟಿವ್ ಆಗುತ್ತೆ. ಎಕ್ಸಾಂಪಲ್ ಭಾರತ್ ಡೈನಮಿಕ್ಸ್, ಕೊಚ್ಚಿನ್ ಶಿಪ್ಯಾರ್ಡ್, ಭಾರತ್ ಎಲೆಕ್ಟ್ರಾನಿಕ್ಸ್, ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್, ಈ ತರ ತುಂಬಾ ಕಂಪನೀಸ್ಗೆ ಇದು ಅಡ್ವಾಂಟೇಜ್ ಆಗುತ್ತೆ. ಅದರಿಂದನೇ ಇವತ್ತು ನಿಯರ್ಲಿ 2% ವರೆಗೂ ಈ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಜೊತೆಗೆ ಫ್ರೆಂಡ್ಸ್, ಲಾಸ್ಟ್ ಒಂದು 6 to 8 months ಹಿಂದೆ ಸಹ ಈ ಡಿಫೆನ್ಸ್ ಕಂಪನೀಸ್ ಬಗ್ಗೆ ನಾವು ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಈ ಕಂಪನೀಸ್ಗೆಲ್ಲ ಕಂಟಿನ್ಯೂಸ್ ಆಗಿ ಆರ್ಡರ್ಸ್ ಬರ್ತಾನೆ ಇದಾವೆ, ಡೊಮೆಸ್ಟಿಕ್ ಇಂದ, ಇಂಟರ್ನ್ಯಾಷನಲ್ ಇಂದ ಅಂತ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಮತ್ತೆ ಇವಾಗ ಪ್ರೆಸೆಂಟ್ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಇಂದ 79 crores ವರ್ತ್ ಆಫ್ ಆರ್ಡರ್ ಬರ್ತಾ ಇದೆ ಅಲ್ವಾ, ಇದೆಲ್ಲ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತ ಕೂಡ ನೋಡ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಇವಾಗ ಫೆಬ್ರವರಿಯಲ್ಲಿ ಮತ್ತೆ ಬಜೆಟ್ ಕೂಡ ಇದೆ. ಈ ಬಜೆಟ್ ಅಲ್ಲಿ ಈ ಡಿಫೆನ್ಸ್ ರಿಲೇಟೆಡ್ ಆಗಿ ಯಾವ ತರ ಅಲೋಕೇಶನ್ ಕೊಡ್ತಾರೆ ಅಂತ ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಇವತ್ತು ಅನಲಿಸ್ಟ್ ಆದ್ರೆ ಈ ಭಾರತ್ ಡೈನಮಿಕ್ಸ್ ಕಂಪನಿ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಏನಂದ್ರೆ ಈ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಇಂದ ಏನ್ ಆರ್ಡರ್ಸ್ ಬರ್ತಾವೋ ಆರ್ಡರ್ ರಿಲೇಟೆಡ್ ಆಗಿ ಭಾರತ್ ಡೈನಮಿಕ್ಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗಿರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ Q2 ಅಲ್ಲಿ ಸ್ವಲ್ಪ ರಿಸಲ್ಟ್ಸ್ ಪಾಸಿಟಿವ್ ಆಗಿ ಬರೋ ಚಾನ್ಸಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇವರು ಆರ್ಡರ್ ಬುಕ್ಸ್ ನೋಡ್ಕೊಂಡ್ರು ತುಂಬಾನೇ ಸ್ಟ್ರಾಂಗ್ ಆಗಿದೆ, ಅದರಿಂದ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ.
ಮತ್ತೆ ಈ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಇಂದ ಏನು ಆರ್ಡರ್ಸ್ ಬರ್ತಾವೋ ಅದರಲ್ಲಿ ಮ್ಯಾಕ್ಸಿಮಮ್ ಮಿಸೈಲ್ಸ್, ಡ್ರೋನ್ಸ್, ರೈಡರ್ಸ್ ಇದ್ರ ರಿಲೇಟೆಡ್ ಆಗೇ ಇದ್ರೆ ಈ ಕಂಪನಿ ರಿಲೇಟೆಡ್ ಆಗಿ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಈ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಯಾವ ತರ ಆರ್ಡರ್ಸ್ ನ ಈ ಕಂಪನೀಸ್ಗೆಲ್ಲ ಕೊಡ್ತಾರೆ ಅಂತ. ಅದಾದ್ಮೇಲೆ ಇವತ್ತು ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆದ್ರೆ ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 8 to 9% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಯಲ್ಲಿ ತುಂಬಾನೇ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ ಇಂದ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫೆಡರಲ್ ಬ್ಯಾಂಕ್, ಈ ಬ್ಯಾಂಕ್ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಜೊತೆಗೆ ಈ ರೀಸೆಂಟ್ ಟೈಮಲ್ಲೇ ಈ ಫೆಡರಲ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಲಾಸ್ಟ್ ವೀಕಲ್ಲಿ Q2 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದಾಗ ಈ ಕಂಪನಿ ರಿಸಲ್ಟ್ಸ್ ಆದರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ರು. ಅವತ್ತಾದರೆ ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 8% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಇವಾಗಾದರೆ ಈ ಫೆಡರಲ್ ಬ್ಯಾಂಕ್ ಅವರು 27 crores ಕನ್ವರ್ಟಬಲ್ ವಾರಂಟೀಸ್ನ ಇಶ್ಯೂ ಮಾಡಿದ್ದಾರೆ ಬ್ಲಾಕ್ ಸ್ಟೋನ್ ಅವ್ರಿಗೆ. ಅದರಿಂದ ಈ ಕಂಪನಿ ಒಳಗಡೆ ಅಡಿಷನಲ್ ಆಗಿ 6196 crores ಇನ್ಫ್ಲೋಸ್ ಬರುತ್ತೆ. ಅದರಿಂದನೇ ಇವತ್ತು ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಜೊತೆಗೆ ಇವಾಗ ಕನ್ವರ್ಟಬಲ್ ವಾರಂಟೀಸ್ನ ಇಶ್ಯೂ ಮಾಡ್ತಾ ಇದಾರಲ್ವಾ, ಅದರಿಂದ ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ 25% ಈಗ ಪೇ ಮಾಡ್ತಾರೆ. ಅದರಿಂದ ಈ ಕಂಪನಿ ಒಳಗಡೆ ಬ್ಲಾಕ್ ಸ್ಟೋನ್ ಅವ್ರಿಗೆ 10% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇರ್ತಾರೆ. ಮತ್ತೆ ಈ ಥರ 10% ಸ್ಟೇಕ್ನ ಹೋಲ್ಡ್ ಮಾಡೋದ್ರಿಂದ ಬ್ಲಾಕ್ ಸ್ಟೋನ್ ಅವ್ರಿಗೆ ಈ ಕಂಪನಿಯಲ್ಲಿ ವೋಟಿಂಗ್ ರೈಟ್ಸ್ ಕೂಡ ಇರುತ್ತೆ. ಮತ್ತೆ ಇವತ್ತು ಸಿಟಿ ಅವರಾದ್ರೆ ಈ ವಾರಂಟೀಸ್ನ ಇಶ್ಯೂ ಮಾಡಿರೋ ಕಾರಣದಿಂದ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು 250 rupees per ಶೇರ್ ಅಂತ ಟಾರ್ಗೆಟ್ ಪ್ರೈಸ್ನ ಕೂಡ ಸೆಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ನು ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಉತ್ಕರ್ಷ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಈ ಬ್ಯಾಂಕ್ ಆದರೆ ಇವತ್ತು ಇಂಟರ್ಡೇ ಸೆಷನಲ್ಲಿ 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಬ್ಯಾಂಕ್ ಅಕ್ಟೋಬರ್ 1st ವೀಕಲ್ಲಿ 950 crores ವರ್ತ್ ಆಫ್ ರೈಟ್ಸ್ ಇಶ್ಯೂ ಮಾಡಿದ್ರು. ಮತ್ತೆ ಆ ರೈಟ್ಸ್ ಇಶ್ಯೂ ಅಲ್ಲೇ 67 crores ಹೊಸ ಶೇರ್ಸ್ನ ಇಶ್ಯೂ ಮಾಡಿದ್ದಾರೆ. ಅದನ್ನು 14 rupees per ಶೇರ್ ಅಲ್ಲಿ ಇಶ್ಯೂ ಮಾಡಿರೋದು. ಇವಾಗ ಅದ್ರ ಭಾಗವಾಗೇನೆ ರೈಟ್ಸ್ ಇಶ್ಯೂ ಅಲ್ಲಿ ಹೈಯೆಸ್ಟ್ ಯಾರು ಬೈ ಮಾಡಿದ್ದಾರೆ ಅಂತ ಅಂದ್ರೆ ಮಧುಸೂದನ್ ಕೇಲಾ ಅವ್ರಿಗೆ ಸಂಬಂಧಪಟ್ಟಿರೋ ಫಂಡ್ ಅವರು 5.71 crore ಶೇರ್ಸ್ನ ಬೈ ಮಾಡಿದ್ದಾರೆ. ಈ ತರ ಏಸ್ ಇನ್ವೆಸ್ಟರ್ಸ್ ಈ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಇವತ್ತು ರಿಟೇಲ್ ಇನ್ವೆಸ್ಟರ್ಸ್ ಅಲ್ಲೂ ಕೂಡ ತುಂಬಾನೇ ಪಾಸಿಟಿವ್ ಒಪಿನಿಯನ್ ಕ್ರಿಯೇಟ್ ಆಗಿದೆ. ಅದರಿಂದನೇ ಇವತ್ತು ಈ ಕಂಪನಿಯಲ್ಲಿ ಹೆವಿ ವಾಲ್ಯೂಮ್ ಬೈಯಿಂಗ್ ಇಂದ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಈ ರೈಟ್ಸ್ ಇಶ್ಯೂ ಅಲ್ಲಿ ಬರೀ ಮಧುಸೂದನ್ ಕೇಲಾ ಅವ್ರು ಮಾತ್ರನೇ ಇಲ್ಲ, ಇನ್ನ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ಈ ರೈಟ್ಸ್ ಇಶ್ಯೂ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಬೈ ಮಾಡಿದ್ದಾರೆ ಅಂತ ಡೀಟೇಲ್ ಆಗಿ ನೋಡ್ಕೊಂಡ್ರೆ ಇಂಡಿಯನ್ ಕ್ಯಾಪಿಟಲ್ ಫಂಡ್ ಅವರು 4.4 crore ಶೇರ್ಸ್ನ ಬೈ ಮಾಡಿದ್ದಾರೆ. ಕೋಟಕ್ ಮಹೀಂದ್ರಾ ಲೈಫ್ ಇನ್ಶೂರೆನ್ಸ್ ಕಂಪನಿ 4.21 crore ಶೇರ್ಸ್ನ ಬೈ ಮಾಡಿದ್ದಾರೆ. ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಕಂಪನಿ, FLC ಇನ್ವೆಸ್ಟ್ಮೆಂಟ್ ಕಂಪನಿ, ಸಿಂಗ್ಯುಲಾರಿಟಿ ವ್ಯಾಲ್ಯೂ ಫಂಡ್, ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್, ಈ ತರ ತುಂಬಾನೇ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ಈ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇಂದಾನೆ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಪ್ರೀಮಿಯರ್ ಎನರ್ಜೀಸ್, ಈ ಕಂಪನಿ ರಿಲೇಟೆಡ್ ಆಗಿ ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸ್ ಇದಾವೆ. ಅದನ್ನ ಒಂದೊಂದಾಗಿ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಏನ್ ಮಾಡ್ತಾರೆ ಅಂತ ಮಾತಾಡ್ಕೊಂಡ್ರೆ ಇನ್ನ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಇವಾಗ ಇವ್ರ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಸೋಲಾರ್ ಸೆಲ್ಸ್ನ ಮತ್ತೆ ಮಾಡ್ಯೂಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದ್ರ ಜೊತೆಗೆ EPC ಸರ್ವಿಸಸ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಆಪರೇಷನ್ ಆ್ಯಂಡ್ ಮೈಂಟೆನೆನ್ಸ್ ಸರ್ವಿಸಸ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಇವರು ಈ ಸೋಲಾರ್ ಇನ್ವರ್ಟರ್ ಸೆಗ್ಮೆಂಟ್ಗೆ ಎಂಟರ್ ಆಗಿದ್ದಾರೆ. ಹೆಂಗೆ ಅಂತ ಅಂದ್ರೆ ಈ KS ಸೋಲಾರ್ ಎನರ್ಜಿ ಅನ್ನೋ ಕಂಪನಿಯಲ್ಲಿ 100% ಸ್ಟೇಕ್ನ ಬೈ ಮಾಡಿದ್ದಾರೆ 170 crores. ಅದನ್ನು ಬೈ ಮಾಡಿರೋದು ಜಾಯಿಂಟ್ ವೆಂಚರ್ ಅಲ್ಲಿ ಬೈ ಮಾಡಿದ್ದಾರೆ, ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಇವಾಗ ಬೈ ಮಾಡ್ದಂಗೆ ಅರ್ಥ. ಅದರಿಂದ ಈ K ಸೋಲಾರ್ ಎನರ್ಜಿ ಅನ್ನೋ ಕಂಪನಿಯಲ್ಲಿ ಪ್ರೀಮಿಯರ್ ಎನರ್ಜೀಸ್ ಅವರು 51% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಮತ್ತೆ ಸಿರ್ಮಾ SGS ಟೆಕ್ನಾಲಜೀಸ್ ಅನ್ನೋ ಕಂಪನಿಯವರು 49% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಈ ಕಂಪನಿ ಕೂಡ ನಮ್ಮ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಮತ್ತೆ ಈ ಪ್ರೀಮಿಯರ್ ಎನರ್ಜೀಸ್ ರಿಲೇಟೆಡ್ ಆಗಿ ನಿನ್ನೆ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿತ್ತು. ಏನಂದ್ರೆ ಈ ಟ್ರಾನ್ಸ್ಫಾರ್ಮರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾದ ಟ್ರಾನ್ಸ್ಕಾನ್ ಇಂಡಸ್ಟ್ರೀಸ್ ಅನ್ನೋ ಕಂಪನಿಯಲ್ಲಿ 51% ಸ್ಟೇಕ್ನ ಬೈ ಮಾಡಿದ್ದಾರೆ ಅಂತ. ಫ್ರೆಂಡ್ಸ್, ಇವಾಗ ಈ ಏನೇನು ಅಪ್ಡೇಟ್ಸ್ ಬಂದಿದಾವೋ ಅದರಿಂದ ಈ ಪ್ರೀಮಿಯರ್ ಎನರ್ಜೀಸಿಗೆ ನೋಡ್ಕೊಂಡ್ರೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಇವ್ರು ಇವಾಗ ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಹೇಳಿ, ಸೋಲಾರ್ ಸೆಲ್ಸ್ನ ಮತ್ತೆ ಸೋಲಾರ್ ಮಾಡ್ಯೂಲ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ EPC ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ, ಆಪರೇಷನ್ ಅಂಡ್ ಮೈಂಟೆನೆನ್ಸ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಅದಾದ್ಮೇಲೆ ಇವತ್ತಾದ್ರೆ ಈ ಸೋಲಾರ್ ಇನ್ವರ್ಟರ್ ರಿಲೇಟೆಡ್ ಆಗಿ ಎಂಟರ್ ಆಗಿದ್ದಾರೆ. ಮತ್ತೆ ಈ ಟ್ರಾನ್ಸ್ಫಾರ್ಮರ್ ರಿಲೇಟೆಡ್ ಆಗೂ ಎಂಟರ್ ಆಗಿದ್ದಾರೆ. ಅದರಿಂದ ಇವರು ಕಂಪ್ಲೀಟ್ ಎಕೋ ಸಿಸ್ಟಮ್ಗೆ ಎಂಟರ್ ಆಗ್ತಾ ಇದ್ದಾರೆ ಅಂತ ಅನ್ಕೊಂತೀನಿ. ಅದರಿಂದ ಕಮಿಂಗ್ ಟೈಮಲ್ಲಿ ಇನ್ನೂ ಸ್ವಲ್ಪ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇರುತ್ತೆ.
ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಈ ಬಿಸ್ನೆಸ್ ರಿಲೇಟೆಡ್ ಆಗಿ ಯಾವ ತರ ಡೆವಲಪ್ಮೆಂಟ್ಸ್ ತರ್ತಾರೆ, ಅದರಿಂದ ಇವರು ಎಷ್ಟು ರೆವೆನ್ಯೂಸ್ ನ ಇನ್ಕ್ರೀಸ್ ಮಾಡ್ಕೊಂತಾರೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕಮಿಂಗ್ ಟೈಮಲ್ಲಿ ಇವ್ರು ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ಬೋದು ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇಂಡಾಲ್ಕೋ ಈ ಕಂಪನಿ ಆದ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಡೊಮೆಸ್ಟಿಕಲಿ ಮತ್ತೆ ಗ್ಲೋಬಲಿ ನೋಡ್ಕೊಂಡ್ರೆ ಈ ಅಲ್ಯೂಮಿನಿಯಂ ಪ್ರೈಸಸ್ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ. ಇವಾಗ ಗ್ಲೋಬಲಿ ನೋಡ್ಕೊಂಡ್ರೆ $2,850 ಪರ್ ಟನ್ ಇದೆ. ಈ ತರ ಗ್ಲೋಬಲಿ ಮತ್ತೆ ಡೊಮೆಸ್ಟಿಕಲಿ ಈ ಅಲ್ಯೂಮಿನಿಯಂ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಇಂಡಿಯಾದಲ್ಲೇನೆ ಲಾರ್ಜೆಸ್ಟ್ ಅಲ್ಯೂಮಿನಿಯಂ ಪ್ರೊಡ್ಯೂಸರ್ ಆದ ಇಂಡಾಲ್ಕೋ ಕಂಪನಿಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತಾನೆ ಇವತ್ತು ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವರು ಪ್ರತಿ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ಕ್ವಾರ್ಟರ್ 1 ಅಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 30% ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ರು. ಅದ್ರ ಜೊತೆಗೆ ಗೌರ್ಮೆಂಟ್ ಕೂಡ ಈ ಚೈನೀಸ್ ಅಲ್ಯೂಮಿನಿಯಂ ಇಂಪೋರ್ಟ್ಸ್ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಿದ್ದಾರೆ. ಅದರಿಂದ ಇಂಡಿಯನ್ ಕಂಪನೀಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಈ ಓವರ್ ಆಲ್ ಎಲ್ಲ ಅಪ್ಡೇಟ್ಸ್ ಇಂದಾನೆ ಇವತ್ತು ಇಂಡಾಲ್ಕೋ ಕಂಪನಿ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಈ ಪ್ಯಾಕ್ ಪ್ರೀ ಫ್ಯಾಬ್ ಟೆಕ್ನಾಲಜೀಸ್ ಈ ಕಂಪನಿ ಆದ್ರೆ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬರೀ ಇವತ್ತು ಮಾತ್ರನೇ ಅಲ್ಲ, ನಿನ್ನೆ ನೋಡ್ಕೊಂಡ್ರು ಇದೇ ತರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ನಿನ್ನೆ 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ, ಮತ್ತೆ ಇವತ್ತು 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿ ರೀಸೆಂಟ್ ಆಗಿ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆಯಿತು. ಲಿಸ್ಟ್ ಆದಮೇಲೆ ಫಸ್ಟ್ ಟೈಮ್ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇವಾಗ ರೆವಿನ್ಯೂಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 62% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದ್ರೆ 104% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರು ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮಾರ್ಜಿನ್ಸ್ ನ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಫ್ರೆಂಡ್ಸ್, ಇವಾಗ ಈ ಕಂಪನಿ ಬಿಸ್ನೆಸ್ ಆದರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವರು ಈ ಪ್ರೀ ಫ್ಯಾಬ್ರಿಕೇಟೆಡ್ ಮತ್ತೆ ಈ ಪ್ರೀ ಇಂಜಿನಿಯರ್ಡ್ ಬಿಲ್ಡಿಂಗ್ ಮತ್ತೆ ಪ್ಯಾಕೇಜಿಂಗ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾರೆ. ಫ್ರೆಂಡ್ಸ್, ಇವಾಗ ಈ ಕಂಪನಿ ಅಂತಾನೆ ಅಲ್ಲ, ಈ ಪ್ರೀ ಫ್ಯಾಬ್ರಿಕೇಟೆಡ್ ರಿಲೇಟೆಡ್ ಆಗಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ರೋ ಆ ಕಂಪನೀಸ್ನೆಲ್ಲ ಒಂದು ಸ್ವಲ್ಪ ಸ್ಟಡಿ ಮಾಡಿ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಈ ಪ್ರೀ ಫ್ಯಾಬ್ರಿಕೇಟೆಡ್ ರಿಲೇಟೆಡ್ ಆಗಿ ಒಳ್ಳೆ ಗ್ರೋತ್ ಇರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಲಾಸ್ಟ್ 2 ಡೇಸ್ ಅಲ್ಲೇನೆ 40% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ನೋಡೋಣ ಕಮಿಂಗ್ ಟೈಮಲ್ಲೂ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ITC ಹೋಟೆಲ್ಸ್ ಈ ಕಂಪನಿ ಆದರೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲೇ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಇವಾಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದರೆ 8% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ 74% ಇನ್ಕ್ರೀಸ್ ಆಗಿದೆ. ಈಗ ಲಾಸ್ಟ್ ಇಯರ್ ಇದೇ ಸೇಮ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು. ಅಂದರೆ ರೆವಿನ್ಯೂಸ್ ಅಲ್ಲೇನೋ ತುಂಬ ಸ್ಟ್ರಾಂಗ್ ಗ್ರೋತ್ ಇದೆ, ಆದರೆ ಪ್ರಾಫಿಟ್ಸ್ ಆದರೆ ತುಂಬಾನೇ ಡ್ರಾಪ್ ಆಗಿತ್ತು. ಅದೇ ಪ್ರೆಸೆಂಟ್ ಈ ಕ್ವಾರ್ಟರ್ ಅಲ್ಲಿ ಆದರೆ ರೆವಿನ್ಯೂಸು ಮತ್ತೆ ಪ್ರಾಫಿಟ್ಸ್ ಎರಡೂ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಆದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಸ್ವಲ್ಪ ಪ್ರಾಫಿಟ್ಸಲ್ಲಿ ಡ್ರಾಪ್ ಕಾಣಿಸಿದೆ, ಜಸ್ಟ್ ಮಾರ್ಜಿನಲ್ ಡ್ರಾಪ್ ಮಾತ್ರನೇ. ಆದರೆ ರೆವಿನ್ಯೂಸಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಜೊತೆಗೆ ಮಾರ್ಜಿನ್ಸ್ ಕೂಡ ಫಾಲ್ ಆಗಿದೆ. ಅದರಿಂದನೇ ಇವತ್ತು ಮೇಜರ್ ಆಗಿ ಏನು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಯಾಕಂದ್ರೆ ಇವರು ಹಾಸ್ಪಿಟಾಲಿಟಿ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರಲ್ವಾ, ಅದರಿಂದ ಎಕನಾಮಿಕ್ ಸೈಕಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಟ್ರಾವೆಲ್ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಇರುತ್ತೆ, ಇನ್ಪುಟ್ ಕಾಸ್ಟ್ ಮೇಲೆ ಡಿಪೆಂಡ್ ಇರುತ್ತೆ, ಆಕ್ಯುಪೆನ್ಸಿ ಮೇಲೆ ಡಿಪೆಂಡ್ ಇರುತ್ತೆ, ರೂಮ್ ರೇಟ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಅದಕ್ಕೋಸ್ಕರ ನೋಡೋಣ ಕಮಿಂಗ್ ಟೈಮಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ, ಯಾವ ಥರ ರೆವಿನ್ಯೂಸ್ನ ಇನ್ಕ್ರೀಸ್ ಮಾಡ್ಕೊತಾರೆ, ಪ್ರಾಫಿಟ್ಸ್ನ ಇನ್ಕ್ರೀಸ್ ಮಾಡ್ಕೊತಾರೆ ಅಂತ ಕಮಿಂಗ್ ಟೈಮಲ್ಲಿ ನೋಡೋಣ. ನೆಕ್ಸ್ಟ್ ಅದಾದಮೇಲೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ Q2 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ಎಸ್ಟಿಮೇಟೆಡ್ಗಿನ್ನ ಬಿಲೋ ರಿಸಲ್ಟ್ಸ್ನೇ ಪೋಸ್ಟ್ ಮಾಡಿದ್ದಾರೆ. ಇವಾಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 9.8% ಇನ್ಕ್ರೀಸ್ ಆಗಿದೆ. ಎಸ್ಟಿಮೇಟೆಡ್ಗಿನ್ನ ತುಂಬಾನೇ ಇನ್ಕ್ರೀಸ್ ಆಗಿದೆ. ಅದಾದ್ಮೇಲೆ ಪ್ರಾಫಿಟ್ಸ್ ಆದರೆ 7.3% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸೂ ಅಷ್ಟೇ ಎಸ್ಟಿಮೇಟೆಡ್ಗಿನ್ನ ಬೆಟರ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಆದರೆ ಎಬಿಟಾ 3.2% ಡಿಕ್ಲೈನ್ ಆಗಿದೆ. ಜೊತೆಗೆ ಮಾರ್ಜಿನ್ಸ್ ಕೂಡ ಫಾಲ್ ಆಗಿದೆ. ನೋಡೋಣ ಸೋಮವಾರ ನಮ್ಮ ಮಾರ್ಕೆಟಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಅದನ್ನು ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.